ನಾನಿವತ್ತು 10K ಸೆಲೆಬ್ರೇಷನ್ ಮಾಡಿದೆ. ನಮಸ್ಕಾರ ನನ್ನ ಎಲ್ಲ ಮನೆ ದೇವರುಗಳಿಗೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಇಷ್ಟು ದಿನ ಕವನ ಬರ್ತಿತ್ತು, ಇವಾಗೇನಪ್ಪ ವ್ಲಾಗ್ ಬರ್ತಿದೆ ಅಂತ ಅನ್ಕೊಳ್ಬೇಡಿ. ನಾನು ಹಿಂದೆ ವಿಡಿಯೋದಲ್ಲಿ ವ್ಲಾಗ್ ಮಾಡಿದ್ದೀನಿ, ನೋಡಿ ಬೇಕಾದರೆ ಪ್ರೊಫೈಲ್ ಚೆಕ್ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವಿವತ್ತು ಬ್ಲಾಗ್ ಮಾಡೋ ಕಾರಣ ಏನಂದರೆ, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು 10K ಕಂಪ್ಲೀಟ್ ಆಗೈತಿ, ಅದು ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀನಿ ಊರಿಗೆ. ನಮ್ಮೂರು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ಬಳಿ ಒಂದು ಸಣ್ಣ ಹಳ್ಳಿ ಬರುತ್ತೆ. ನಾನಿರೋದು ಹೈದರಾಬಾದಲ್ಲಿ, ಅದಕ್ಕೆ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಅಕೌಂಟ್ ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ನನ್ನ ಬಳಿ ಫಸ್ಟು ನನ್ನ ಬೇಬಿ 220 ಬೈಕ್ ಇತ್ತು, ಆದರೆ ಅದು ಬೋರ್ ಕೆಲ್ಸಕ್ಕೆ ಬಂದ್ಬಿಟ್ಟು ಮನೇಲಿ ನಿಂತ್ಕೊಂಡೈತೆ. ಅದಕ್ಕೆ ಸ್ಪ್ಲೆಂಡರ್ ತಗೊಂಡು ಹೋಗ್ತಾ ಇದೀವಿ ಊರಿಗೆ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾ ಇದೀವಿ, ಅದಕ್ಕೆ ಚಳಿ ಆಗ್ತಿದೆ. ನಿಮ್ಮೂರಲ್ಲಿ ಚಳಿ ಹೆಂಗೈತೆ ಕಾಮೆಂಟ್ ಮಾಡಿ. A few moments later. ಫೈನಲಿ ಊರಿಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಫೈನಲ್ ಆಗಿ ಬೇಕರಿಗೆ ಬಂದೇ ಬಿಟ್ವಿ ಕೇಕ್ ತಗೊಳಕ್ಕೆ. ಕೇಕು, ಪಟಾಕಿ ಮತ್ತು ಮಗದೊಂದು ಎಲ್ಲ ನಮ್ ದೋಸ್ತರೇ ತಗೊಂಡ್ರು. ಕೇಕ್ ಮೇಲೆ ಕೈ ಇಟ್ಟು ಊರಿಗೆ ಬರುವ ತನಕನೇ ನಮ್ ದೋಸ್ತ ಕೇಕ್ ಕೆಡಿಸ್ಬಿಟ್ಟ. ಏನ್ ಕಾಣಲ್ಲ, ಮೂರ್ತಿನೇ ಕಾಣಲ್ಲ. ಕಲಾಸ್ ಫೈನಲ್ ಆಗಿ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಜೀವನದಲ್ಲಿ 400 ಜನ ಸಂಬಂಧಿಕರು ಇರೋ ಬದಲು ಈ ತರ 4 ಜನ ಫ್ರೆಂಡ್ಸ್ ಇದ್ರೆ ಸಾಕು ಅಂತ. ಯಾಕಂದ್ರೆ ಜೀವನದಲ್ಲಿ ಯಾರಿಗೆ ಏನೇ ಆದ್ರೂ ಯಾರು ಬಿಟ್ಕೊಡಲ್ಲ. ನಿಮ್ ಜೀವನದಲ್ಲಿ ಈ ತರ ಫ್ರೆಂಡ್ಸ್ ಇದ್ರೆ ಆ ಫ್ರೆಂಡ್ಸ್ ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೀ ಬರ್ಬೇಕಾ? ಇವ ನಮ್ಮ ಊರು ಉಡಳಿ ಮಗರಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ತಿನ್ನಪ್ಪ ತಿನ್ನು, ಮಂದಿ ತಿನ್ನಿಸಲ್ಬಿಟ್ಟು ತಿಂತಾನಿವ. ಕೇಕ್ ತಿಮ್ಮಂಬರ್ರಿ ಎಲ್ಲರೂ. ನಾನು ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ಮಾತಾಡ್ತಾ ಇರೋದು. ಈಗಾಗಲೇ ತುಂಬಾ ಚೆನ್ನಾಗಿದೆ ಕೇಕು. ಜಸ್ಟ್ ನಮ್ ಸಿದ್ದು ಎಸ್ ಎಡಿಟರ್ 10K ಫಾಲೋವರ್ಸ್ ಆಯ್ತು. 100K ಮಾಡಿದವರು ಮಾಡಿದವರು ಅಲ್ಲ, 100K ಮಾಡಿದ ಮಗ ಸಿದ್ದು ಅಫಿಷಿಯಲ್ SS. ಈ ಸಲ 10K ಮಾಡಿದ್ದಾರೆ, ಮುಂದಿನ ಸಲ 100K ಮಾಡ್ಲಿ ಅಂತ ಇವರಿಗೆ ತುಂಬಾ ಮತ್ ಬಂದಿರಿ ಎಲ್ಪಳಿ ಬಂದಿರಿ, ಇಲ್ಲಿ ಬರತಾನೆ, ಇಲ್ಲಿ ಪರ್ಕೊಂಡಿದ್ರಿ, ಇಲ್ಲಿ ಬೆಂಗಳೂರಿಗೆ ಹೋಗ್ಯಾರ. ಹಿಂಗಂತ 2 ಮಾತು ಮುಗಿಸ್ತೀನಿ. ಹೃದಯಪೂರ್ವಕ ಧನ್ಯವಾದಗಳು.